ಬದಲಾಗಿತು, ಬದುಕು ಬದಲಾಗಿತು ಎಂಬ ಬಸವಣ್ಣವರ ವಾಣಿಯನ್ನು ಸ್ಮರಿಸುತ್ತಾ ಶಿಕ್ಷಣ ಕ್ಷೇತ್ರದ ಪರಿವರ್ತನೆಯ ಹರಿಕಾರರು, ಬಾಗಿದ ತಲೆಯ ಮುಗಿದ ಕೈಗಳಿಂದ ಸದಾ ಶಿಕ್ಷಣದಲ್ಲಿ ಸಮಾಜ ಸೇವೆಯಲ್ಲಿ ನಿರತರಾಗಿರುವ, ಬದುಕಿನ ಹೊಸ ಜೀವನದ ಬೆಳಕನ್ನು ಕೊಟ್ಟಿರುವ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರನ್ನು ಗೌರವಪೂರ್ವಕವಾಗಿ ನಾನು ಈಗ ನುಡಿಪೀಠಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಮೊದಲಿಗೆ ಭೀಮನಗೌಡ ಸರ್ ಅವರು ದಯವಿಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರು ಶ್ರೀ ಭೀಮನಗೌಡ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಭೀಮನಗೌಡ ಸರ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಂತಹ ಪರಮ ಪೂಜ್ಯ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಕಾಸಾಮಟ್ಟಿಯವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸೂರಜಪ್ಪ ದಂಪತಿ ಅವರು ಶಾಲು ಸನ್ಮಾನ ಮಾಡೋದ್ರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಯಾದಗಿರಿ ಉಪನಿರ್ದೇಶಕರ ಒಂದು ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀ ಅಶೋಕ್ ಕುಮಾರ್ ಕೆಂಬಾವಿಸರ್ ಅವರು ಉದ್ಘಾಟಕ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಅಶೋಕ್ ಕುಮಾರ್ ಕೆಂಬಾವಿಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ದೇವೇಂದ್ರಪ್ಪ ಶಿಕ್ಷಕರು ಬಂದು ಶಾಲು ಸನ್ಮಾನ ಮಾಡೋದ್ರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಶ್ರೀ ರಾಘವೇಂದ್ರ ಅಳವಡಿ ಸರ್ ಅವರು ವಹಿಸಿಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರುವಂತಹ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ರಾಘವೇಂದ್ರ ಅಳ್ಳೊಳ್ಳಿ ಅಣ್ಣನವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಶ್ರೀ ಲಕ್ಷ್ಮೀ ರೆಡ್ಡಿ ಅವರು ಬಂದು ಶಾಲು ಸನ್ಮಾನ ಮಾಡೋದ್ರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳ್ತಾರೆ. ಹಾಗೂ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡಂತಹ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಂತಹ ಶ್ರೀ ಅನಿಲ್ ಕುಮಾರ್ ದೋರ್ನಳ್ಳಿ ಅವರು ಪ್ರಭಾರಿ ಮುಖ್ಯ ಗುರುಗಳು, ಬಾಲಕಿಯರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗುರುಬಿಟ್ಕಲ್ ಉಪ್ಪರಘಟ್ಟ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಬಾಲಪ್ಪ ಸರ್ ಅವರು ಬಂದು ಶಾಲು ಸನ್ಮಾನ ಮಾಡೋದ್ರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಅಮೂಲ್ಯ ಕೊಡುಗೆ. ದೇವರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತೆ ನಮ್ಮ ಮುಖ್ಯ ಗುರುಗಳು ನಮ್ಮ ಶಾಲೆಯನ್ನು ಮಲೆನಾಡ ಹಸಿರಂತೆ ಸೃಷ್ಟಿಸಿದ್ದಾರೆ. ತಮ್ಮ ಜ್ಞಾನಾಮೃತವನ್ನು ನಮಗೆ ಧಾರೆ ಎರೆದ ಧೀಮಂತರು, ಸದಾ ಶಿಸ್ತಿನ ಸಿಪಾಯಿ ಇವರು. ತಮ್ಮ ಜಾಣ್ಮೆ, ತಾಳ್ಮೆ, ಜ್ಞಾನ ಮತ್ತು ಅಕ್ಕರೆಯ ಪ್ರೀತಿಯಿಂದ ನಮ್ಮೆಲ್ಲ ಮಕ್ಕಳ ಜೀವನಕ್ಕೆ ಬಲವಾದ ಆಕಾರ ನೀಡಿದ ಸೃಷ್ಟಿಕರ್ತರು. 1000 ದಿನ ಅಧ್ಯಯನದಲ್ಲಿ ತೊಡಗಿರುವುದಕ್ಕಿಂತ ನಮ್ಮ ಮುಖ್ಯ ಗುರುಗಳ ಜೊತೆ ಒಂದು ದಿನ ಇದ್ದರೆ ಸಾಕು. ಗ್ರಂಥಾಲಯದ ಜೊತೆ ಇದ್ದಂತೆ ನಾವು ಆಡುಮುಟ್ಟದ ಸೊಪ್ಪಿಲ್ಲ. ನಮ್ಮ ಗುರುಗಳಿಗೆ ತಿಳಿಯದ ವಿಷಯವೇ ಇಲ್ಲ. ಇವರ ಬಗ್ಗೆ ಹೇಳಲು ಇಡೀ ದಿನ ಕೊಟ್ಟರೂ ಸಾಲದು. ಪ್ರತಿದಿನ ಅವರೊಂದಿಗೆ ಇದ್ದು ಅವರ ಹಿತನುಡಿ ಕೇಳಲಾಗದಿದ್ದರೂ ಅವರ ಆಶೀರ್ವಾದ ಸದಾ ನಮ್ಮ GGFPS ಶಾಲೆಯ ಮೇಲೆ ಇರಲಿ ಎನ್ನುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ವೆರಿ ಗುಡ್, ಧನ್ಯವಾದಗಳು. ಶಿವರಾಜಪ್ಪ ಸರ್ ಅವರ ಬಗ್ಗೆ ಹೇಳ್ತೀನಿ. ಶ್ರೀ ಶಿವರಾಜಪ್ಪ ಮೇಧ ಇವರ ಮಾತುಗಳು ಯಾವತ್ತೂ ಸೀದಾ. ಶ್ರೀ ಶಿವರಾಜಪ್ಪ ಮೇಧ ಇವರ ಮಾತುಗಳು ಯಾವತ್ತೂ ಸೀದಾ. ಜನ್ಮಭೂಮಿ ಗುರುಮಿಟ್ಕಲ್, ಪ್ರಾರಂಭದ ಕರ್ಮಭೂಮಿ ಮರಕಲ್. ಎರಡನೇ ಶಾಲೆ BM ಹಳ್ಳಿ, ಅಲ್ಲಿಂದ ಪ್ರಾರಂಭ ಶಿಷ್ಯಂದರ ಬಳ್ಳಿ. ಗುರುಮಿಟ್ಕಲ್ನ ಸಂಪನ್ಮೂಲ ವ್ಯಕ್ತಿಗಳು GHPS ಶಾಲೆಯ ಹಿರಿಯ ಮುಖ್ಯಗುರುಗಳು, ಯಾದಗಿರಿ ವಲಯದ ಶಿಕ್ಷಣ ಸಂಯೋಜಕರು, ಎಲ್ಲರಿಗೂ ಮಾರ್ಗದರ್ಶನ ಮಾಡಿದ ಆಡಳಿತಗಾರರು. ನೇರ ದಿಟ್ಟ ಮಾತುಗಳಿಗೆ ಇವರು ಹೆಸರುವಾಸಿ. ಇವರ ಮಾತು ಕೇಳಿದರೆ ಎಲ್ಲರಿಗೂ ಹೃದಯ ಸ್ಪರ್ಶಿ. ಹಲವಾರು ಉತ್ತಮ ಪ್ರಶಸ್ತಿಗಳನ್ನು ಪಡೆದವರು ಇವರು. ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳ ಮೆಚ್ಚುಗೆ ಗಳಿಸಿದವರು. ಶಿಕ್ಷಣದಲ್ಲಿ ಇವರು BSc ವಿಜ್ಞಾನ ಪದವೀಧರರು. ಅದಕ್ಕಾಗಿ 28 ಫೆಬ್ರವರಿ ವಿಜ್ಞಾನ ದಿನ ನಿವೃತ್ತರಾದರು. ಇವರ ಸೇವೆ 37 ವರ್ಷ. ಬಾಳಿಗೆ ದೇವರು ದಯಪಾಲಿಸಲಿ 100 ವರ್ಷ. ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಶಿವರಾಜಪ್ಪ ಸರ್ ನಮ್ಮ ಗರಿಮೆ ಅಂತ ಒಂದು ಸಣ್ಣ ಕವನ. ಈ ಒಂದು ಕವನವನ್ನು ನಮ್ಮ ಸರ್ಕಾರಿ ನೌಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಆದಂಥ ಶ್ರೀ ಶರಣಪ್ಪ ಧರಂಪುರ ಅವರು ಬರೆದುಕೊಟ್ಟಿದ್ದಾರೆ. ಧನ್ಯವಾದಗಳು ಅವರಿಗೆ. ಈಗ ಮಲ್ಲಿಗೆ ಹೂಗಳ ಕಂಪಿನಂತೆ GPS ಶಾಲೆಯ ಮಕ್ಕಳ ನಾಯಕ ನೀವಂತೆ, ಏಕಲವ್ಯನೇ ಏಕಾಗ್ರತೆ ನಿಮ್ಮಲ್ಲಿ, ಭೀಮನ ಬಲ ತೋಳಲ್ಲಿ, ಮಗುವಿನಂತೆ ನೀವು ಮನದಲ್ಲಿ, ಸಾಧನೆ ಸಾರ ತುಂಬಿದೆ ನಿಮ್ಮಲ್ಲಿ, ಗುರುವಾಗಿ ನಿಂತಿರಿ ನಮ್ಮಯ ಜೊತೆಯಲ್ಲಿ, ಜ್ಞಾನದ ಜ್ಯೋತಿಯು ನೀವಿಲ್ಲಿ, ಭವ್ಯತೆಯ ಬಾಳು ನೀಡಿದಿರಿ ನಮಗಿಲ್ಲಿ, ಮುಂದಿನ ಪೀಳಿಗೆಗೆ ರೂವಾರಿ ನೀವು, ಮಹಾನ್ ವ್ಯಕ್ತಿಗಳ ಸಂಗಮ ನೀವು, ನಿಮ್ಮ ಮಮತೆ ಮಡಿಲಲ್ಲಿ ನಲಿಯುವ ಹೂಗಳು ನಾವೆಲ್ಲರೂ ಸೇರಿ ಹಾರೈಸುವೆ, ಸದಾ ನಿಮಗೆ ಶುಭವಾಗಲಿ ಎನ್ನುವೆವು. ಅರಿವಿಲ್ಲದ ಕಂದಮ್ಮಗಳು ನಾವು, ಎಲ್ಲ ಅರಿತ ಗುರುಗಳು ನೀವು, ನಿಮ್ಮ ನೆರಳಲ್ಲಿದ್ದರೆ ಕಾಣೆವು ನೋವು, ನಿಮ್ಮ ಬನದಲ್ಲಿ ಅರಳಿದ ಹೂಗಳು. ನನ್ನ ತಂದೆ ತಾಯಿಯ ಸಮಾನ. ನನ್ನ ಸೇವೆಯುದ್ದಕ್ಕೂ ಸಹಕಾರ, ಬೆಂಬಲ, ಉತ್ಸಾಹ ನೀಡಿರ್ತಕ್ಕಂಥ ನನ್ನ ಇಲಾಖೆಯ
ಎಲ್ಲ ಅಧಿಕಾರಿಯವರೇ ಮತ್ತು ನನ್ನ ಕಾರ್ಯಕ್ಷೇತ್ರದಲ್ಲಿ ನನಗೆ ಸಹಾಯ, ಮಾರ್ಗದರ್ಶನ, ರಕ್ಷಣೆ, ಧೈರ್ಯ ತುಂಬಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮತ್ತು ನಮ್ಮ ಯಾದಗಿರಿ ಜಿಲ್ಲೆಯ ಸಂಘದ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಕೆಂಬಾವಿ ಸರ್ ಅವರೇ, ಅಳ್ಳೋಳಿ ಸರ್ ಅವರೇ, ನನ್ನ ಆತ್ಮೀಯ ಎಲ್ಲ ಶಿಕ್ಷಣ ಸಂಯೋಜಕರೇ, CRP ಮಿತ್ರರೇ, ಈ ಸಂದರ್ಭದಲ್ಲಿ ನಾನು ನನ್ನ ಇಲಾಖೆಗೆ ತುಂಬ ಚಿರೋಣಿಯಾಗಿದ್ದೇನೆ. ಏಕೆಂದರೆ ನಾವು ಬಡತನದಲ್ಲಿ ಬಂದು ಇಲಾಖೆಯಲ್ಲಿ ಎಲ್ಲ ರೀತಿಯ ಒಂದು ಇಲಾಖೆ ನನಗೆ ಗೌರವವನ್ನು ಕೊಟ್ಟಿದೆ. ಮುಖ್ಯ ಗುರುಗಳಾಗಿ, ಹಿರಿಯ ಮುಖ್ಯ ಗುರುಗಳಾಗಿ, CRPಗಳಾಗಿ, ಶಿಕ್ಷಣ ಸಂಯೋಜಕರನ್ನಾಗಿ ನನಗೆ ಸೌಲಭ್ಯವನ್ನು ಕೊಟ್ಟು ನನ್ನ ಬದುಕಿಗೆ ಇಲಾಖೆ ತುಂಬ ಗೌರವವನ್ನು ಕೊಟ್ಟಿದೆ. ಯಾವತ್ತೂ ನನ್ನ ಇಲಾಖೆಗೆ ಚಿರೋಣಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಕಾಲಕ್ಕೆ ಮಾರ್ಗದರ್ಶನ, ಸಹಾಯ, ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಇಲಾಖೆಯ ಎಲ್ಲ ಥರದ ಅಧಿಕಾರಿಗಳಿಗೆ ಅನಂತವಾಗಿ ನಾನು ಎಂದೆಂದೂ ಮರೆಯದೆ ಚಿರೋಣಿಯಾಗಿದ್ದೇನೆ. ಮತ್ತು ನನ್ನ ಸೇವಾವಧಿ ಉದ್ದಕ್ಕೂ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ನನ್ನೆಲ್ಲ ಕುಟುಂಬ ವರ್ಗದವರಿಗೂ, ಅಣ್ಣಂದಿರಿಗೂ, ಅತ್ತಿಗೆಯರಿಗೂ ತುಂಬ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಗೆ ಹೋಗೊಟ್ಟು ಆಗಮಿಸಿ ನನಗೆ ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀರಾ. ತಮ್ಮೆಲ್ಲರ ಋಣ ನಾನು ಮತ್ತೆ ಯಾವಾಗ ತೀರಿಸ್ಲಿಕ್ಕೆ ದೇವರ ಅವಕಾಶ ನನಗೆ ಕೊಡಲಿ ಅಂತ ಬಯಸುತ್ತಾ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿರಿ. ತಮ್ಮೆಲ್ಲರಿಗೂ ಕೂಡ ಅನಂತ ವಂದಿಸಿ ನನ್ನ 2 ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಅವರ ಜೀವನದಲ್ಲಿ ಅವರ ಅಣ್ಣ ಮತ್ತು ಅತ್ತಿಗೆ ಅವರ ಒಂದು ಪಾತ್ರವನ್ನು ನೆನೆದು ಭಾರವಾದಂತಹ ಮನಸ್ಸಿನಿಂದ ತಮ್ಮದೇ ಆದಂತಹ ಒಂದೆರಡು ಹಿತನುಡಿಗಳನ್ನು ಹೇಳಿದಂತಹ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಾದಂತಹ ಶ್ರೀ ಶಾಂತವೀರ ಗುರುಮುರುಘರಾಜೇಂದ್ರ ಮಹಾಸ್ವಾಮಿಗಳ ಅವರಿಂದ ಈಗ ಆಶೀರ್ವಚನ. ಕೊನೆಯದಾಗಿ ಈ ಆಶೀರ್ವಚನ ಆದಮೇಲೆ ಎಲ್ಲ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಬಸವಲಿಂಗಾಯ ನಮಃ. ಕೃಷಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಉಡಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಸದನವನ್ನ ಕಾಣುವೆ. ಸದಾಕಾಲ ಸ್ಮರಣೀಯರಾಗಿರುವಂತಹ ಸವಾರಿ ಶರಣರನ್ನು, ವಿಶ್ವದ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಶಿಕ್ಷಕರಾಗಿ ತುಂಬ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ಈ ಒಂದು ಈರಾ ಗಾರ್ಡನ್ನಲ್ಲಿ ವಯೋಸೇವಾ ನಿವೃತ್ತಿ ಬೀಳ್ಕೊಡುಗೆ ಸನ್ಮಾನವನ್ನು ಸ್ವೀಕರಿಸುತ್ತಿರ್ತಕ್ಕಂತಹ ಶ್ರೀ ಶಿವರಾಜಪ್ಪ ಮೇಧಾ ಅವರಲ್ಲಿ ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ಸಾವಿತ್ರಿ ಶಿವರಾಜಪ್ಪ ಮೇಧಾ ದಂಪತಿಗಳಲ್ಲಿ ವೇದಿಕೆ ಮೇಲೆ ಭಾಗವಹಿಸಿರುವಂತಹ ಎಲ್ಲ ಅತಿಥಿ ಗಣ್ಯರಲ್ಲಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಲ್ಲಿ, ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ, ಸಮಾರಂಭದಲ್ಲಿ ತುಂಬ ಶ್ರದ್ಧೆ ಅಭಿಮಾನದಿಂದ ಭಾಗವಹಿಸಿ ಸಮಾರಂಭವನ್ನು ಆಲಿಸ್ತಾ ಇರ್ತಕ್ಕಂತಹ ಎಲ್ಲ ಶಿಕ್ಷಕರೇ ಮತ್ತು ಶಿಕ್ಷಕಿಯರಲ್ಲಿ, ಹಾಗೆಯೇ ಶಿವರಾಜಪ್ಪ ಮೇಧಾರವರ ಎಲ್ಲ ಅವರ ಹಿತೈಷಿ ಅಭಿಮಾನಿ ಬಂಧು ಬಾಂಧವರಲ್ಲಿ, ಶಾಲೆಯ ಮುದ್ದು ಮಕ್ಕಳಲ್ಲಿ
ಹಾಗೆಯೇ ಸ್ಥಳೀಯ ಎಲ್ಲ ಪತ್ರಕರ್ತರಲ್ಲಿ ನಮಗೆಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಜಿಲ್ಲಾಧ್ಯಕ್ಷರಿಗೆ. ಸಮಾರಂಭ ತುಂಬ ಸುದೀರ್ಘ ಮತ್ತು ಔಚಿತ್ಯವಾಗಿ ಜರುಗಿ ಸಮಾರಂಭ ಅಂತಿಮ ಘಟ್ಟವನ್ನು ತಲುಪ್ತಾ ಇರ್ತಕ್ಕಂಥದ್ದು. ತುಂಬ ಹೊತ್ತಿನವರೆಗೆ ನೀವೆಲ್ಲ ಕುಳಿತುಕೊಂಡು ಸಮಾರಂಭವನ್ನು ಆಲಿಸ್ತಾ ಇದ್ದೀರಿ. ನೀವು ಶಿವರಾಜಪ್ಪ ಮೇದಾರವರಿಗೆ ಸನ್ಮಾನವನ್ನು ಮಾಡಲಿಕ್ಕೆ, ಅವರಿಗೆ ಗೌರವ ಸತ್ಕಾರವನ್ನು ಮಾಡಲಿಕ್ಕೆ ತುದಿಗಾಲಿನಲ್ಲಿ ಇದ್ದೀರಿ. ನಮ್ಮ ನಾಗೇಶ್ ಮಾಸ್ಟ್ರು ನಿಮ್ಮನ್ನು ತಡೆಗೋಡೆಯಾಗಿ ನಿಂತು ಬಿಟ್ಟಾರೆ. ಬಿಡಂಗೆ ಇಲ್ಲ, ಚಾನ್ಸೇ ನೋ ಚಾನ್ಸ್. ನಮ್ಮ ನಾಗೇಶ್ ಮಾಸ್ಟ್ರು ತಡೆಗೋಡೆಯಾಗಿದ್ದಾರೆ. ಆಮೇಲೆ ಸನ್ಮಾನ ಮಾಡಬೇಕು, ಎಲ್ಲರ ಮಾತು ಕೇಳಬೇಕು, ಆಶೀರ್ವಚನ ಕೇಳಬೇಕು, ಶಿವರಾಜಪ್ಪನ ಮಾತು ಕೇಳಬೇಕಂತೇಳಿ. ಹಾಗಾಗಿ ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗಲ್ಲ. ಸನ್ಮಾನ ಮಾಡಿ ಕೆಲವರು ಹೋಗಿದ್ದಾರೆ, ಇನ್ನೂ ಮಾಡಕ್ಕೆ ತಾವು ಮಾಡಬೇಕಂತ ಕೂತ್ಕೊಂಡಿರಿ. ಶಾಲೆಯ ಮುದ್ದು ಮಕ್ಕಳು ಭಾಗವಹಿಸಿದ್ದಾರೆ ಮತ್ತು ವೇದಿಕೆ ಮೇಲೆ ಈಗಾಗಲೇ ಅನೇಕ ಶಿಕ್ಷಕರು ತುಂಬ ಉತ್ತಮವಾಗಿ ಮಾತಾಡಿದ್ದಾರೆ. ನಮ್ಮ ಅಶೋಕ್ ಕೆಂಬಾವಿರವರು ಚೆನ್ನಾಗಿ ಮಾತಾಡಿದ್ದಾರೆ, ನಮ್ಮ ರಾಘು ಚೆನ್ನಾಗಿ ಮಾತಾಡಿದ್ದಾರೆ, ನಮ್ಮ ಮಾಸ್ಟರ್ ಸಂತೋಷ್ ಕುಮಾರ್ ವೆರಟ್ಟಿಯವರು, ನಮ್ಮ ಪುರುಷೋತ್ತಮ್, ನಮ್ಮ ಪಿ ಕೃಷ್ಣಪ್ಪ ಪುರುಷೋತ್ತಮ್ ಮಾಸ್ಟ್ರು, ನಾಗರೆಡ್ಡಿ ಮಾಸ್ಟ್ರು, ಸಜ್ಜನ್ರವರು ಎಲ್ಲರ ಮಾತನ್ನು ತಾವೆಲ್ಲ ಆಲಿಸಿದಿರಿ. ವಿಶೇಷವಾಗಿ ನಾನು ಸಹಿತ ಭಾಳ ದೂರದಿಂದ ಬಂದಿನಿ ಈ ಕಾರ್ಯಕ್ರಮಕ್ಕೆ. ನಮ್ಮ ಚಿತ್ರದುರ್ಗಕ್ಕೆ ಹೋಗಿದ್ವಿ. ಶಿವರಾಜಪ್ಪ ಮಾಸ್ಟ್ರು, ನಮ್ಮ ಅನಿಲ್ ಕುಮಾರ್ ದೋರ್ನಳ್ಳಿಯರವರು, ಅಜ್ಜ ನೀವು ತಪ್ಸಂಗೆಲ್ಲ ಭಾಳ ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದರು. ನಾನು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬೆಳಗ್ಗೆ 10 ಗಂಟೆ ಮಠಕ್ಕೆ ಬಂದೀನಿ. ಹಾಗಾಗಿ ನಾನು ಒಂದು 2 ತಾಸರ ಮಾತಾಡಬೇಕಲ್ಲ. ನೀವು ಇಷ್ಟು ಅವಸರ ಮಾಡಿ ನಾನು ಅಷ್ಟು ದೂರದಿಂದ ಬಂದು ಮಾತಾಡಿದ್ರೆ ಹೇಗೆ? ಹಾಗೇನು ಆಗುವುದೇ ಬೇಡ. ಹಾಗಾಗಿ ನಮ್ಮ ಶಿವರಾಜಪ್ಪ ಮೇಧಾ ಶಿಕ್ಷಕರು ನಮ್ಮ ಶ್ರೀಮಠದ ಆತ್ಮೀಯ ಸದ್ಭಕ್ತರಲ್ಲಿ ಒಬ್ಬರು ಎನ್ನುವಂಥದ್ದು. ಶ್ರೀಮಠದ ಜೊತೆಗೆ ನಿರಂತರವಾಗಿರುವಂಥ ಒಡನಾಟ, ಶ್ರೀಮಠದ ಮೇಲೆ ಅಪಾರವಾಗಿರುವಂಥ ಪ್ರೀತಿ, ಅಪಾರವಾಗಿರುವಂಥ ಅಭಿಮಾನ, ಶ್ರದ್ಧೆಯನ್ನು ಉಳ್ಳವರು ನಮ್ಮ ಶಿವರಾಜಪ್ಪ ಮೇಧಾ ಸರ್ ಎನ್ನುವಂಥದ್ದು. ಹಾಗಾಗಿ ಅವರ ಕಾರ್ಯಕ್ರಮವನ್ನು ತಪ್ಪಿಸಬಾರ್ದು, ಸಾನ್ನಿಧ್ಯವನ್ನು ವಹಿಸಬೇಕು. ನಮ್ಮೆಲ್ಲ ಶಿಕ್ಷಕರು ಈ ಸಮಾರಂಭಕ್ಕೆ ಬಂದಿರ್ತಾರೆ ಅನ್ನುವಂಥ